ಇರಾನ್ ಮೇಲೆ ಯುದ್ಧ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳಿಲ್ಲ, ಖಂಡಿತ ಮುಗಿಯಲ್ಲ ಕೂಡ. ಇರಾನ್ ಇದನ್ನೆಲ್ಲ ಸಹಿಸಿಕೊಂಡು ಸುಮ್ಮನೆ ಕೂತ್ಕೊಳ್ಳುವಂತ ರಾಷ್ಟ್ರ ಅಲ್ವೇ ಅಲ್ಲ. ಇರಾನ್ ಮೇಲೆ ನಮ್ಮ ಯುದ್ಧ ಮುಂದುವರಿಯುತ್ತೆ ಅಂತ ಇಸ್ರೇಲ್ ಕೂಡ ಹೇಳ್ತಾ ಇದೆ, ಅಮೆರಿಕ ಕೂಡ ಹೇಳ್ತಾ ಇದೆ. ಸದ್ಯಕ್ಕೆ ಯುದ್ಧವನ್ನ ನಿಲ್ಲಿಸೋ ಮಾತೇ ಇಲ್ಲ ಅಂತ ಅಮೆರಿಕ ಘೋಷಣೆ ಮಾಡ್ಬಿಟ್ಟಿದೆ ಅಂತೆ. ಮತ್ತೊಂದು ಕಡೆ ಪ್ರತೀಕಾರದ ಶಪಥವನ್ನ ಇರಾನ್ ಮಾಡಿದೆ, ಇದಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ. ಹಂಗಾಗಿ ಖಮೇನಿ ಹತ್ಯೆಗೆ ಪ್ರತೀಕಾರವನ್ನ ತೀರಿಸ್ಕೊಳ್ಳೋದಕ್ಕೆ ಇರಾನ್ ಮುಂದಾಗ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ನೆಲೆಗಳ ಮೇಲೆ ನಿರಂತರವಾಗಿ ದಾಳಿಯನ್ನ ಇರಾನ್ ಮುಂದುವರಿಸ್ತಾ ಇದೆ. ಇರಾನ್ ಮೇಲೆ ಯುದ್ಧ ಸದ್ಯಕ್ಕೆ ಮುಗಿಯಲ್ಲ ಅಂತ ಅಮೆರಿಕ ಇಸ್ರೇಲ್ ಹೇಳ್ತಾ ಇದ್ರೆ, ನಾವು ಕೂಡ ಖಮೇನಿ ಅವರ ಹತ್ಯೆಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋ ತನಕ ಕೂಡ ಈ ಯುದ್ಧವನ್ನ ನಿಲ್ಲಿಸಲ್ಲ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಹಂಗಾಗಿ ಸಹಜವಾಗಿ ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇರೋದು ಮೂರನೇ ಮಹಾಯುದ್ಧ ಏನಾದ್ರೂ ಪ್ರಾರಂಭ ಆಗ್ಬಿಡ್ತಾ ಈ ಬೆಳವಣಿಗೆಯಿಂದ ಅಂತ. ಜಸ್ಟ್ ಇದು ಎರಡು ದೇಶಗಳಿಗೆ ಸಂಬಂಧಪಟ್ಟದ್ದಲ್ಲ, ಖಂಡಿತ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ಈ ಯುದ್ಧದ ಕಾರ್ಮೋಡ ಆವರಿಸಿದೆ. ಇದರ ಇಂಪ್ಯಾಕ್ಟ್ ಇರುತ್ತೆ. ಹಂಗಾಗಿ ಕೆಲ ದೇಶಗಳು ಆಲ್ರೆಡಿ ಮುಂದೆ ಬಂದು ದಯವಿಟ್ಟು ಶಾಂತಿ ಒಪ್ಪಂದಗಳಾಗಬೇಕು, ಯುದ್ಧವನ್ನ ನಿಲ್ಲಿಸೋ ಪ್ರಯತ್ನಗಳಾಗಬೇಕು ಅಂತ ಇನ್ಫ್ಯಾಕ್ಟ್ ಚೀನಾ ಆಲ್ರೆಡಿ ಮನವಿ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಬೇರೆ ಬೇರೆ ರಾಷ್ಟ್ರಗಳ ನಿಲುವೇನು ಈ ವಿಚಾರದಲ್ಲಿ ಅನ್ನೋದು ಪ್ರಶ್ನೆ ಇದೆ. ಪರ್ಟಿಕ್ಯುಲರ್ ಆಗಿ ರಷ್ಯಾದ ಸ್ಟ್ಯಾಂಡ್ ಏನು ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರ. ಈ ಕ್ಷಣಕ್ಕೆ ಈ ಎಲ್ಲಾ ಬೆಳವಣಿಗೆಗಳು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ബ്ലാസ്റ്റിംഗ് സൗണ്ട് കേൾക്കുന്നു. ഇതിപ്പോ നമ്മ താമസിക്കുന്നിടത്ത് വീണതാണ്. ഫയർ ആണ്, വണ്ടിയൊക്കെ കത്തുന്നു. ഖത്തറില് ഇതിപ്പം വീണല്ലടാ, ഇനി ഓരെത്തണ്ടേ? എടാ വീണെന്നറിയില്ല, വണ്ടിയൊക്കെ കത്ത് നോക്കിയാ. ബ്ലാസ്റ്റിംഗ് സൗണ്ട് കേൾക്കുന്നു. ഇതിപ്പോ നമ്മ താമസിക്കുന്നിടത്ത് വീണതാണ്. ഫയർ ആണ്, വണ്ടിയൊക്കെ കത്തുന്നു. المفلح ابدا والله هذا يخوف، هذا يخوف. ديروا بالكم، لا هذا يخوف، لا يخوف، هذا ديروا بالكم. المفلح ابدا والله هذا يخوف، هذا يخوف. ديروا بالكم، لا هذا يخوف، لا يخوف، هذا ديروا بالكم. المفلح ابدا والله هذا يخوف، هذا ಓಕೆ, ಅಟ್ ಪ್ರೆಸೆಂಟ್ ಇರಾನ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನು, ಇದರಿಂದ ವಿಶ್ವದ ಮೇಲೆ ಆಗುವಂತಹ ಇಂಪ್ಯಾಕ್ಟ್ ಏನು, ಜೊತೆಗೆ ಇರಾನ್ ನಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ ಖಮೇನಿ ಬಳಿಕ ಉತ್ತರಾಧಿಕಾರಿ ಯಾರು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಣೆ ಕೊಡೋದಕ್ಕೆ ಡಿಜಿಟಲ್ ಎಡಿಟರ್ ಆದಂತಹ ದಿಲೀಪ್ ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿಲೀಪ್, ಅಟ್ ಪ್ರೆಸೆಂಟ್ ಯುದ್ಧ ಹೊಸ್ತೇನಲ್ಲ, ಈ ದಾಳಿ ಪ್ರತಿ ದಾಳಿಗಳೇನು ಹೊಸ್ತೇನಲ್ಲ, ಬಟ್ ಈ ಬಾರಿ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದೆ ಅಂತ ಕಾರಣ ಸರ್ವೋಚ್ಚ ನಾಯಕನನ್ನ ಹತ್ಯೆ ಮಾಡೋ ಮೂಲಕ ಅಟ್ ಪ್ರೆಸೆಂಟ್ ಏನ್ ಬೆಳವಣಿಗೆ ಆಗ್ತಾ ಇದೆ, ಜೊತೆಗೆ ಇದರಿಂದ ಏನೆಲ್ಲ ಇಂಪ್ಯಾಕ್ಟ್ಗಳು ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ. ಎಸ್ ಶ್ರುತಿ, ಥ್ಯಾಂಕ್ ಯು. ವೀಕ್ಷಕರ, ಏನೊಂದು ನೀವು ಮ್ಯಾಪ್ನ ನೋಡ್ತಾ ಇದ್ದೀರಾ, ಈ ಒಂದು ಮ್ಯಾಪ್ ನೋಡಿದ್ರೆ ಗಮನಿಸ್ಬೋದು ನೀವು, ಇರಾನ್ ದೇಶ ಏನಿದೆ ಅಂದರೆ ಭಾರತದ ಒಂದು ಪಕ್ಕದಲ್ಲೇ ನಡೀತಾ ಇರೋಂಥ ದೊಡ್ಡ ಮಟ್ಟದ ಯುದ್ಧ ಇದು. ಈ ಯುದ್ಧವನ್ನು ಗಮನಿಸಿದ್ರೆ ಮೊದಲಿಗೆ ಇರಾನ್ನ ಏನಿದೆ, ಇರಾನ್ನ ಒಂದು ಸುತ್ತುವರೆದಿದೆ ಅಂತ ಹೇಳ್ಬೋದು ಅಮೆರಿಕ ಸೇನೆ. ಒಂದು ಕಡೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಅಮೆರಿಕದ ಒಂದು ಯುದ್ಧ ನೌಕೆ ಅಬ್ರಾಮ್ ಲಿಂಕನ್ ಇದೆ, ಮತ್ತೊಂದು ಕಡೆ ಅರಬ್ಬಿ ಸಮುದ್ರದಲ್ಲಿ USS ಗೆರಾರ್ಡ್ ಫೋರ್ಡ್ ಯುದ್ಧ ನೌಕೆ ಇದೆ. ಈ ಎರಡು ಯುದ್ಧ ನೌಕೆಗಳು ಇರಾನ್ ಮೇಲೆ ನಿರಂತರವಾದ ದಾಳಿಯನ್ನು ನಡೆಸ್ತಾ ಇದ್ದಾವೆ. ಜೊತೆಯಲ್ಲೇ ಇಸ್ರೇಲ್ನಿಂದ ಕೂಡ ಕ್ಷಿಪಣಿ ದಾಳಿ ಮತ್ತು ವೈಮಾನಿಕ ದಾಳಿ ನಿರಂತರವಾಗಿ ನಡೀತಾ ಇದೆ. ಈ ಒಂದು ಇರಾನ್ ಏನಿದೆ, ಇವಾಗ ಸದ್ಯದ ಮಟ್ಟಿಗೆ ಅಯಾತುಲ್ಲಾ ಅಲ್ ಖಮೇನಿ ಅವರನ್ನ ಹತ್ಯೆ ಮಾಡಲಾಗಿದೆ. ಜೊತೆಗೆ ಏನು ಇರಾನ್ನ ಪ್ರಮುಖ ಎಲ್ಲ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ಮತ್ತೆ ಅಮೆರಿಕಾದ ಎಲ್ಲೆಲ್ಲಿ ಸೇನಾ ನೆಲೆಗಳಿದ್ದಾವೆ, ಅದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು, ಕುವೈತ್ ಇರ್ಬೋದು, ಬಹರೇನ್ ಇರ್ಬೋದು, ಎಲ್ಲ ಕಡೆಗೂ ಕೂಡ ಇರಾನ್ ಕೂಡ ಒಂದು ಪ್ರತಿದಾಳಿಯನ್ನು ತನ್ನ ಕ್ಷಿಪಣಿಗಳ ಮೂಲಕ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಈಗ ಇಡೀ ಒಂದು ಯುದ್ಧದ ವಾತಾವರಣ ಸನ್ನಿವೇಶವನ್ನು ಸಂಪೂರ್ಣವಾಗಿ ಬದಲಾಯಿಸಿದ್ದೇನು ಅಂದರೆ, ನಿನ್ನೆ ರಾತ್ರಿ ಟ್ರಂಪ್ ಅವ್ರು ಮಾಡಿದಂಥ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಏನಂದರೆ, ನಾವು ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲ್ ಖಮೇನಿನ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಅಂದರೆ ಈ ರೀತಿಯಾದಂಥ ಒಂದು ಸುದ್ದಿ ಹೊರಬಿದ್ದಿದೆ ತಡ ಇವಾಗ ಇರಾನ್ನಲ್ಲಿ ಸಮಗ್ರವಾಗಿ ಬದಲಾವಣೆ ಆಗಿಬಿಟ್ಟಿದೆ.
40 ದಿನ ಶೋಕಾಚರಣೆ, ಅದು ರಂಜಾನ್ ಮಾಸದಲ್ಲಿ 40 ದಿನಗಳ ಶೋಕಾಚರಣೆ ಮಧ್ಯದಲ್ಲೇನೆ ಮುಂದಿನ ಸರ್ವಾಧಿಕಾರಿ ಯಾರಾಗ್ತಾರೆ, ಜೊತೆಯಲ್ಲೇ ಮುಂದಿನ ಯುದ್ಧ ತಂತ್ರ ಏನು ಅನ್ನೋದ್ರ ಬಗ್ಗೆ ಸಮಗ್ರವಾದ ಚರ್ಚೆಗಳು ನಡೀತಾ ಇದೆ. ಮೊದಲಿಗೆ ನಾವೀಗ ಏನೊಂದು ಅಯಾತುಲ್ಲಾ ಅಲ್ ಖಮೇನಿ ಇದ್ದಾರೆ, ಅವರ ಫ್ಯಾಮಿಲಿ ಟ್ರೀ ಏನು, ಮತ್ತೆ ಯಾರು ಅವರ ಒಂದು ಉತ್ತರಾಧಿಕಾರಿ ಆಗ್ಬೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ಇಲ್ಲಿ ನೀವು ನೋಡ್ತಿದ್ದೀರಾ ಅಯಾತುಲ್ಲಾ ಅಲ್ ಖಮೇನಿ ಏನಿದ್ದಾರೆ ಅವರ ಒಂದು ಫ್ಯಾಮಿಲಿ ಟ್ರೀನ ನೋಡೋದಾದ್ರೆ ಅಯಾತುಲ್ಲಾ ಅಲ್ ಖಮೇನಿಗೆ 4 ಜನ ಗಂಡು ಮಕ್ಳಿದ್ದಾರೆ, ಜೊತೆಗೆ 2 ಹೆಣ್ಮಕ್ಳು, ಮುಸ್ತಫಾ, ಮಸ್ತಬಾ, ಮಸೂದ್ ಮತ್ತೆ ಮೈಸಮ್ ಅಂತ ಹೇಳ್ಬಿಟ್ಟು 4 ಜನ ಗಂಡು ಮಕ್ಳು. ಈ ಪೈಕಿ ಮಜ್ತಬಾ ಏನಿದ್ದಾರೆ, ಮಜ್ತಬಾಗೆ ಇನ್ನೊಂದು ಪಟ್ಟ ಕಟ್ಟುವಂತ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ. ಮತ್ತೊಂದು ಮಾಹಿತಿಗಳ ಪ್ರಕಾರ ನೋಡೋದಾದ್ರೆ ಏನೊಂದು ಮಜ್ತಬಾ ಖಮೇನಿ ಫ್ರಂಟ್ ರನ್ನರ್ ಆಗಿದ್ರು ಕೂಡ ರೋಹುಲ್ಲಾ ಖಮೇನಿ ಯಾರು ಇಸ್ಲಾಮಿಕ್ ಒಂದು ರೆವಲ್ಯೂಷನ್ ಆಯಿತು 1979ರಲ್ಲಿ, ಆಗ ಒಂದು ದೊಡ್ಡ ಮಟ್ಟದ ಒಂದು ಕ್ರಾಂತಿಯನ್ನ ಮಾಡಿದವರು ರೋಹುಲ್ಲಾ ಖಮೇನಿಯವರ ಮೊಮ್ಮಗ ಹಸನ್ ಖಮೇನಿ ಇದ್ದಾರೆ. ಹಸನ್ ಖಮೇನಿಗೂ ಕೂಡ ಪಟ್ಟ ಕಟ್ಟ ಸಾಧ್ಯತೆ ಇದೆ ಅಂತ. ಇಲ್ಲಿ ಈ ಪಟ್ಟದ ವಿಚಾರವಾಗಿ ಅವ್ರ ಮಧ್ಯೆನೇ ಸಂಘರ್ಷಗಳು ನಡೆಯುತ್ತಾ ಅಥವಾ ಈ ಒಂದು ಭಿನ್ನಾಭಿಪ್ರಾಯನೇ ಇಲ್ದಲೆ ನೇರವಾಗಿ ಅವರು ಒಂದು ಸಹಮತದಿಂದ ಯಾರಿಗೆ ಪಟ್ಟ ಕಟ್ತಾರೆ ಅಂತ ನೋಡ್ಬೇಕಾದ್ರೆ ಮಜ್ತಬಾ ಖಮೇನಿ ಫ್ರಂಟ್ ರನ್ನರ್ ಆಗಿರೋದಂತೂ ಹೌದು. ಜೊತೆಗೆ ಅಯಾತುಲ್ಲಾ ಖಮೇನಿ ಕಳೆದ ಒಂದು 15-20 ದಿನಗಳ ಒಂದು ವಿಡಿಯೋ ಫುಟೇಜ್ಗಳನ್ನು ನೋಡಿದ್ರೆ ಮಜ್ತಬಾ ಖಮೇನಿ ತನ್ನ ತಂದೆ ಹಿಂದೆ ನೆರಳಿನಂತೆ ನಿಂತಿದ್ರು. ಹಾಗಾಗಿ ಮಜ್ತಬಾ ಖಮೇನಿ ಈ ಏನೊಂದು ಇರಾನ್ನ ಅಧ್ಯಕ್ಷರೇನಿದ್ದಾರೆ ಮಸೂದ್ ಪೆಜೆಶ್ಕಿಯಾನ್ ಅವರ ಜೊತೆ ಕೂಡ ನಿಕಟವಾದ ಸಂಬಂಧವನ್ನು ಮಜ್ತಬಾ ಖಮೇನಿ ಹೊಂದಿದ್ರು. ಹಾಗಾಗಿ ಅವರಿಗೆ ಪಟ್ಟ ಕಟ್ಟ ಸಾಧ್ಯತೆಗಳು ಬಹಳಷ್ಟಿದೆ. ಆದರೆ ರೋಹುಲ್ಲಾ ಖಮೇನಿ ಅವರ ಮೊಮ್ಮಗ ಹಸನ್ ಖಮೇನಿ ಕೂಡ ಈ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಜೊತೆಗೆ ಏನೊಂದು ಇಬ್ರಾಹಿಂ ರೈಸಿ ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿರ್ಬೋದು, ಕಳೆದ ವರ್ಷ ಹೆಲಿಕಾಪ್ಟರ್ ಕ್ರಾಶಲ್ಲಿ ಮೃತಪಟ್ಟಿದ್ರು. ಅವರ ಒಂದು ಸಾವಿನ ಅನುಕಂಪ ಕೂಡ ಒಂದು ಹಸನ್ ಖಮೇನಿ ಅವ್ರಿಗಿದೆ. ಹಾಗಾಗಿ ಹಸನ್ ಖಮೇನಿ ಅವರು ಕೂಡ ಫ್ರಂಟ್ ರನ್ನರ್ ಅಂತಾನೆ ಹೇಳ್ಬೋದು. ಹೀಗಾಗಿ ಇವರಿಬ್ಬರ ಮಧ್ಯೆ ಯಾರಿಗೆ ಪಟ್ಟ ಕಟ್ತಾರೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಇದ್ರ ಮಧ್ಯ ಏನೊಂದು ಅಮೆರಿಕ ಏನಿದೆ, ನೀವು ಮ್ಯಾಪ್ನಲ್ಲಿ ಗಮನಿಸ್ಬೋದು, ಇರಾನ್ ಏನು ದೇಶ ಇದೆ, ಇರಾನ್ ದೇಶದ ಸುತ್ತಲೂ ಕೂಡ ಅಮೆರಿಕ ತನ್ನ ಸೇನಾ ನೆಲೆಗಳೇನಿದ್ದಾವೆ ಆ ಸೇನಾ ನೆಲೆಗಳಲ್ಲಿ ಶಸ್ತ್ರಾಸ್ತ್ರ ಮತ್ತು ಯುದ್ಧ ವಿಮಾನಗಳ ಜಮಾವಣೆಯನ್ನು ಹೆಚ್ಚಿಸ್ಕೊಂಡಿದೆ. ನಾನು ಆಗ್ತಾನೆ ಹೇಳಿದೆ, ಏನೊಂದು ನಮ್ಮ ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಇಲ್ಲಿ USS ಗೆರಾಲ್ಡ್ ಫೋರ್ಡ್ ಯುದ್ಧ ನೌಕೆ ಇದೆ, ಜೊತೆಗೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಕೂಡ USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಇದೆ. ಈ 2 ಯುದ್ಧ ನೌಕೆಗಳು ಈ ನಿರಂತರವಾಗಿ ದಾಳಿ ನಡೆಸ್ತಿರೋದ್ರ ಜೊತೆಗೆ ಇಸ್ರೇಲ್ನಿಂದ ದಾಳಿ ಆಗ್ತಿರೋದ್ರ ಜೊತೆಗೆ ಈ ಎಲ್ಲ ಏನು ಇರಾನ್ನ ಸುತ್ತಲೂ ಒಂದು ರೀತಿ ಬೆಂಕಿಯ ಬಲೆ ಅಂತ ಹೇಳ್ಬೋದು. ಆ ಬೆಂಕಿಯ ಬಲೆ ರೀತಿಯ ಇರುವಂತಹ ಈ ಎಲ್ಲ ಒಂದು ವಾಯು ನೆಲೆಗಳಲ್ಲೂ ಕೂಡ ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರ ಜಮಾವಣೆಯಾಗಿದೆ. ಜೊತೆಗೆ ಯುದ್ಧ ವಿಮಾನಗಳು ನಿರಂತರವಾಗಿ ಹಾರಾಟ ನಡೆಸ್ತಾ ಇದ್ದಾವೆ. ಇಲ್ಲಿ ಮೊದಲಿಗೆ ಇರಾನ್ ವಿರುದ್ಧ ಹೋರಾಟ ಅಂತ ಬಂದಿದ ತಕ್ಷಣ ಇರಾನ್ಗೆ ಇಲ್ಲಿ 2 ರೀತಿಯಾದಂಥ ಸವಾಲುಗಳಿದ್ದಾವೆ. ಯಾವುದೇ ಒಂದು ದೇಶಕ್ಕೆ ಮತ್ತೊಂದು ಶತ್ರು ರಾಷ್ಟ್ರ ಯುದ್ಧವನ್ನು ಘೋಷಿಸ್ತು ಅಂದರೆ ಅವ್ರಿಗಿರೋದು ಒಬ್ಬನೇ ಶತ್ರು, ಯಾರು ಅಂದರೆ ಯಾರು ತಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೋ ಅವರು. ಆದರೆ ಇರಾನ್ ವಿಚಾರದಲ್ಲಿ ಹಂಗಾಗ್ತಿಲ್ಲ. ಇರಾನ್ ವಿಚಾರದಲ್ಲಿ ಏನು ತಮ್ಮ ದೇಶದ ಒಳಗಡೆ ನಡೀತಿರೋ ಪ್ರತಿಭಟನೆ, ತಮ್ಮ ನಾಗರಿಕರೇ ಒಂದು ರೆಜಿಮ್ ಚೇಂಜ್ ಮಾಡಬೇಕು ಅಂತ ಒಂದು ಹೋರಾಟ ಮಾಡ್ತಿರೋದು. ಅಂದರೆ ಇಸ್ಲಾಮಿಕ್ ರೆಜಿಮ್ ಏನಿದೆ ಅದನ್ನು ಕ್ಲೋಸ್ ಮಾಡಬೇಕು, ಏನು ಶರಿಯಾ ಕಾನೂನುಗಳನ್ನು ಏರ್ತಿದ್ದಾರೆ ಅದನ್ನು ಕ್ಲೋಸ್ ಮಾಡಬೇಕು, ಜೊತೆಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ ಅಲ್ಲಿ. ಹಾಗಾಗಿ ಎಲ್ಲ ರೀತಿಯಾದಂಥ ಈ ರೆಜಿಮ್ನ ಚೇಂಜ್ ಮಾಡಿ ಒಂದು ಪ್ರಜಾಪ್ರಭುತ್ವ ಬರಬೇಕು ಅನ್ನೋದು ಇರಾನ್ ಜನರ ಹೋರಾಟ. ಹಾಗಾಗಿ ಇರಾನ್ಗೆ ಮೊದಲಿಗೆ ತನ್ನ ಆಂತರಿಕ ಸಂಘರ್ಷವನ್ನು ಹತ್ತಿಕ್ಕಬೇಕಾದಂಥ ಅನಿವಾರ್ಯತೆ ಇದೆ. ಅದ್ರ ಜೊತೆನಲ್ಲೇನೆ ವಿದೇಶಿ ದಾಳಿಗಳನ್ನ ಕೂಡ ತಡಿಬೇಕಾಗಿರೋಂಥ ಅನಿವಾರ್ಯತೆ ಇದೆ. ಈ 2 ದಾಳಿಗಳನ್ನು ತಡೆಯೋ ನಿಟ್ಟಿನಲ್ಲಿ ಇದುವರೆಗೂ ಈ 2 ದಿನ ಅಂದರೆ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಮೊದಲ ಒಂದು ದಾಳಿ ನಡೆದಿದ್ದು, ಇವತ್ತಿನವರೆಗೂ ಅಂದರೆ ಇನ್ನು 24 ಗಂಟೆ ಕೂಡ ಆಗಿಲ್ಲ, ಆಗಲೇ ಅಯಾತುಲ್ಲಾ ಖಮೇನಿ ಹತ್ಯೆಯಾಗಿದೆ. ಸುಮಾರು 1,000ಕ್ಕೂ ಹೆಚ್ಚು ಇರಾನ್ ಸೈನಿಕರು ಸತ್ತೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಆ ಮಾಹಿತಿಯನ್ನು ಇದುವರೆಗೂ ಇರಾನ್ ಆಗಲಿ ಅಥವಾ ಇರಾನ್ನ ಸೇನೆ IRGC ಆಗಲಿ, ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್, ಅದು ಕನ್ಫರ್ಮ್ ಮಾಡಿಲ್ಲ ಇದುವರೆಗೂ. ಜೊತೆಗೆ ಯಾವುದೇ ಒಂದು ಯುದ್ಧ ಅಂತ ಸಂದರ್ಭ ಬಂದಾಗ ಶತ್ರು ದೇಶದ ಇಷ್ಟೊಂದು ಯುದ್ಧ ವಿಮಾನಗಳು ಹಾಳಾಗ್ಬಿಟ್ವು, ಇಷ್ಟೊಂದು ಸೈನಿಕರು ಸತ್ತೋದ್ರು ಅಂತ ಹೇಳ್ಬಿಟ್ಟು ಸುದ್ದಿಯನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹರಡೋದ್ರ ಮೂಲಕ ಒಂದು ರೀತಿ ಮಾನಸಿಕ ಯುದ್ಧವನ್ನು ಮಾಡ್ತಾರೆ. ಹಾಗಾಗಿ ಇರಾನ್ನಲ್ಲಿ ನಿಜಕ್ಕೂ ಏನು ಹಾನಿಯಾಗಿದೆ, ಎಷ್ಟು ನಷ್ಟ ಆಗಿದೆ ಅನ್ನೋದು ಇದುವರೆಗೂ ಸ್ಪಷ್ಟವಾಗಂತೂ ಗೊತ್ತಾಗಿಲ್ಲ. ಆದರೆ ಇರಾನ್ಗೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿರೋದು ಅವರ ಒಂದು ಏನು ಸರ್ವಾಧಿಕಾರಿ ಏನಿದ್ರು, ಅವರ ಸರ್ವೋಚ್ಚ ನಾಯಕ ಯಾರಿದ್ರು ಅಯಾತುಲ್ಲಾ ಖಮೇನಿ ಅವರೇ ಮೃತಪಟ್ಟಿರೋದು. ಅಂದರೆ ಇಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಏನಿದೆ ಅದು ಕಳೆದ 15 ದಿನಗಳಿಂದ ಒಂದು ಕಡೆ ಮಾತುಕತೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಯುದ್ಧ ಸಿದ್ಧತೆಯನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಆ ಒಂದು ಎಷ್ಟು ಶಿಸ್ತುಬದ್ಧವಾಗಿ ಯುದ್ಧ ಸಿದ್ಧತೆ ಮಾಡ್ಕೊಂಡಿದ್ರು ಅನ್ನೋದಕ್ಕೆ
ಕೇವಲ 24 ಗಂಟೆಗಳ ಒಳಗೆ ಅಯಾತುಲ್ಲಾ ಖಮೇನಿ ಅವ್ರನ್ನ ಒಡೆದುರುಳಿಸಿರೋದೇ ಸಾಕ್ಷಿ ಅಂತ ಹೇಳ್ಬೋದು. ಒಂದು, ಇರಾನ್ನ ಗಡಿಗುಂಟ ಏನೇ ಅದರದ ಸೇನಾ ನೆಲೆಗಳಿದ್ದಾವೆ, ಏನು ಕ್ಷಿಪಣಿ ನೆಲೆಗಳಿದ್ದಾವೆ, ಅದನ್ನೆಲ್ಲ ಧ್ವಂಸ ಮಾಡಿದ್ರು. ಮತ್ತೊಂದು ಕಡೆ ಏನೊಂದು ಸಮುದ್ರ ಮಾರ್ಗವನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇದನ್ನ ಹಾರ್ಮುಜ್ ಜಲಸಂಧಿ ಅಂತ ಕರೀತಾರೆ. ಈ ಒಂದು ಜಲಸಂಧಿ ಮೂಲಕ ವಿಶ್ವದ ಸುಮಾರು 20%ಗೂ ಹೆಚ್ಚು ತೈಲ ಈ ಒಂದು ಹಾರ್ಮುಜ್ ಜಲಸಂಧಿಯಿಂದ ವರ್ಗಾವಣೆ ಆಗುತ್ತೆ. ಈ ಒಂದು ಜಲಸಂಧಿಯನ್ನ ರಕ್ಷಣೆ ಮಾಡೋದಕ್ಕೂ ಕೂಡ ಅಮೆರಿಕ ಬದ್ಧವಾಗಿದೆ. ಒಂದು ವೇಳೆ ಏನಾದರೂ ಈ ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕ ಇರಾನ್ ಹಿಡಿತಕ್ಕೆ ಬಿಟ್ಕೊಟ್ಬಿಟ್ರೆ ಸುಮಾರು 20% ಅಷ್ಟು ತೈಲ ಇಡೀ ವಿಶ್ವಕ್ಕೆ ಹೋಗೋದು ನಿಂತೋಗುತ್ತೆ. ಭಾರತ ಪಕ್ಕದಲ್ಲೇ ಇದೆ, ನೀವು ನೋಡ್ಬೋದು. ನಮ್ಮಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ವಿಪರೀತ ಹೆಚ್ಚಾಗುತ್ತೆ. ಹಾಗಾಗಿ ಈ ರೀತಿಯಾದಂಥ ಸನ್ನಿವೇಶ ಆಗದಲ್ಲೇ ರೀತಿಯಲ್ಲಿ ಮತ್ತೆ ತೈಲ ಹಡಗುಗಳೇನಿದ್ದಾವೆ ಅದು ಸುಗಮವಾಗಿ ಸಾಗೋ ರೀತಿಯಲ್ಲಿ ಅಮೆರಿಕ ಮಾಡಿದೆ. ಇದು ಮೊದಲ ಗೆಲುವು ಅಂತ ಹೇಳ್ಬೋದು. ಎರಡನೇದು, ಸರ್ವೋಚ್ಚ ನಾಯಕನ ಹತ್ಯೆ ಆಗಿರೋದು. ಮೂರನೇದು, ಸೇನಾ ನೆಲೆ ಮತ್ತು ಕ್ಷಿಪಣಿ ನೆಲೆಗಳನ್ನು ಧ್ವಂಸ ಮಾಡಿರೋದು. ಈಗ 4ನೇ ಹಂತದಲ್ಲಿ ಇರಾನ್ನಲ್ಲಿ ಜನತೆ ಏನಿದ್ದಾರೆ ಅವರು ತಮ್ಮದೇ ಸರ್ವಾಧಿಕಾರಿ ವಿರುದ್ಧ ಏನದು ಈ ಇಸ್ಲಾಮಿಕ್ ರೆಜಿಮ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಮತ್ತೆ ಏನಾದರೂ ಆರಂಭ ಮಾಡಿದ್ರೆ ಅದು ಇರಾನ್ಗೆ ಅಂತಿಮ ಮೊಳೆ ಆಗ್ಬೋದು ಅನ್ಸುತ್ತೆ ಶ್ರುತಿ. ಓಕೆ ದಿಲೀಪ್, ವಾಪಸ್ ಬರ್ತೀನಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ತಮ್ಮಿಂದ ನಾನು ಪಡ್ಕೊಳ್ತೀನಿ. ಅಟ್ ಪ್ರೆಸೆಂಟ್ ಇರಾನ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಇದರಿಂದ ವಿಶ್ವದ ಮೇಲೆ ಆಗುವಂತಹ ಇಂಪ್ಯಾಕ್ಟ್ಗಳು ಹೆಂಗಿರುತ್ತೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ವಿ.